ಇದ್ದಿದ್ದನ್ನಿರೋ ಥರ ಮಾತಾಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರಾದರೂ ಚಾನಲ್ನ ವಿಸಿಟ್ ಮಾಡಿದ್ರೆ ಬರ್ತಿರೋರೆ ಒಬ್ಬರು ಇಬ್ಬರು ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಾನು ರೆಗ್ಯುಲರ್ ಆಗಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ವೆಡ್ನೆಸ್ಡೇ ಸೀಸನ್ 2 ವಾಲ್ಯೂಮ್ 1 ನೆಟ್ಫ್ಲಿಕ್ಸಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಈಗ ಟ್ರೆಂಡಿಂಗಲ್ಲಿ ಕೂಡ ಇದೆ. ಸೀಸನ್ 1 ನನಗೆ ತುಂಬ ಇಷ್ಟ ಆಗಿತ್ತು. ಆನ್ಸರ್ಸು ನಮ್ಮ ಕಣ್ಣ ಮುಂದೆ ಇದ್ರೂ ಕನ್ಫ್ಯೂಸಿಂಗ್ ಸ್ಕ್ರೀನ್ ಪ್ಲೇಯಿಂದ ಈ ಒಂದು ಸೀರೀಸು ನನ್ನ ಅಟ್ರಾಕ್ಟ್ ಮಾಡಿತ್ತು. ಈ ಒಂದು ಸೀರೀಸು ಅದೇ ಥರ ಇದೆಯಾ ಅಂದರೆ ಗ್ಯಾರಂಟಿ ಅದೇ ಥರ ಇದೆ. ಈ ಒಂದು ಸೀರೀಸ್ನ ನೋಡೋದಕ್ಕೆ ಸೀಸನ್ 1 ನೋಡಲೇಬೇಕಂದ್ರೆ ನೋಡಲೇಬೇಕು. ಈ ವರ್ಡೇ ಆಗಲಿ ಕೆಲವೊಂದು ಮೇನ್ ಇಂಪಾರ್ಟೆಂಟ್ ಕ್ಯಾರೆಕ್ಟರೇ ಆಗಲಿ ಬರ್ತಿರ್ತವೆ. ಅದಕ್ಕೋಸ್ಕರ ಆ ಒಂದು ಕ್ಯಾರೆಕ್ಟರ್ನ ತಿಳ್ಕೊಬೇಕಾದ್ರೆ ಸೀಸನ್ 1 ನೋಡಲೇಬೇಕು. ಎಲ್ಲೂ ಬೋರ್ ಮಾಡೋದಿಲ್ಲ. ಫಸ್ಟ್ ಅದನ್ನು ನೋಡಿ ಆಮೇಲೆ ಇದನ್ನು ನೋಡಿ. ಇನ್ನು ಈ ಒಂದು ಸೀಸನ್ನ 4 ಎಪಿಸೋಡು ಕೂಡ ನನಗೆ ತುಂಬ ಇಷ್ಟ ಆದವು. ಅದರಲ್ಲೂ 3 ಮತ್ತು 4ನೇ ಎಪಿಸೋಡ್ ಮಾತ್ರ ಸಿಕ್ಕಾಪಟ್ಟೆ ಎಗ್ಗಿಗಿಜ್ಜಿಗಲ್ಲಿ ಒಳ್ಳೆ ಹೈ ಫೀಲ್ ಕೊಟ್ವು. ಈ ಒಂದು ಸೀರೀಸ್ನಲ್ಲಿ ನಮ್ಮ ವೆಡ್ನೆಸ್ಡೇ ಸುಮ್ಮನೆ ಅಂತ ಕೂತ್ಕೊಳ್ಳಲ್ಲ. ಇವಳು ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೋಗಿ ಇಲ್ದಿರೋ ಪ್ರಾಬ್ಲಮ್ ಎಲ್ಲ ತಂದು ಇವಳು ಮೇಲಕ್ಕೆ ಹಾಕ್ಕೊಂಡು ವಾಲ್ಯೂಮ್ 2ನಲ್ಲಿ ಇದನ್ನೆಲ್ಲ ಯಾವ ಥರ ಅವಳು ಸಾಲ್ವ್ ಮಾಡಿದ್ಲು ಅನ್ನೋದೇ ಮೇನ್ ಸ್ಟೋರಿ ಆಗ್ತಾ ಬರ್ತದೆ. ಒಟ್ಟಿನಲ್ಲಿ ಫನ್ನಿಗೆ ಫನ್ನು, ಸೀರಿಯಸ್ನೆಸ್ಗೆ ಸೀರಿಯಸ್ನೆಸ್ ಎಲ್ಲ ಕರೆಕ್ಟಾಗಿ ಆ್ಯಡ್ ಮಾಡಿದ್ದಾರೆ. ಎಲ್ಲ ಕಡೆನೂ ಕೂಡ ಸಖತ್ ಎಂಗೇಜ್ ಆಗ್ತೀರಾ. ಅದರಲ್ಲೂ 3 ಮತ್ತು 4ನೇ ಎಪಿಸೋಡಲ್ಲಿ ಸ್ಟೋರಿ ತುಂಬ ಇಂಟ್ರೆಸ್ಟಿಂಗಲ್ಲಿ ನಮ್ಮನ್ನು ಒಳಗೆ ಕರ್ಕೊಂಡು ಹೋಗುತ್ತೆ. ಜೆನಾ ಓರ್ಟೆಗಾ ವೆಡ್ನೆಸ್ಡೇ ಆಗಿ ಇವರು ಇದರಲ್ಲಿ ಮಿಂಚಿದ್ದಾರೆ. ಹಳೆ ಸೀಸನ್ 1ನಲ್ಲಿ ಯಾವ ಥರ ಆಕ್ಟ್ ಮಾಡಿದ್ರು ಇದರಲ್ಲೂ ಕೂಡ ಅದೇ ಒಂದು ಚಾರ್ಮ್ನ ಮತ್ತೆ ರಿಪೀಟ್ ಮಾಡಿದ್ದಾರೆ. ಈ ಒಂದು ಸೀಸನ್ಗೆ ಇವರ ಒಂದು ಪ್ರೆಸೆನ್ಸು ಕೂಡ ತುಂಬ ಇಂಪಾರ್ಟೆಂಟು. ಮೋಸ್ಟ್ ಆಫ್ ಪೀಪಲ್ನ ಈ ಒಂದು ಕ್ಯಾರೆಕ್ಟರ್ ಅಟ್ರಾಕ್ಟ್ ಮಾಡುತ್ತೆ. ಮತ್ತು ಈ ಒಂದು ಪಾತ್ರದ ಸುತ್ತಲೇ ಈ ಒಂದು ಸ್ಟೋರಿ ಸೆಟಪ್ ಆಗಿರೋದು. ವೆಡ್ನೆಸ್ಡೇಯ ಸೈಕೋಯಿಕ್ ಪ್ರೆಸೆನ್ಸು ಒಂದು ಸೀರೀಸ್ಗೆ ತುಂಬ ಪ್ಲಸ್ ಆಗುತ್ತೆ. ಅಷ್ಟೇ ಅಲ್ಲ, ಇಲ್ಲಿ ಬರೋ ಕ್ಯಾರೆಕ್ಟರ್ಗೆಲ್ಲ ಒಂದು ರೀತಿ ಸೈಕೋಯಿಕ್ ಪ್ರೆಸೆನ್ಸೇ ಮಾಡಿದ್ದಾರೆ. ಆ ಒಂದು ಯುನಿಕ್ನೆಸ್ಸು ನಮಗೆ ತುಂಬ ಇಷ್ಟ ಆಗುತ್ತೆ. ಆ್ಯಡಮ್ ಫ್ಯಾಮಿಲಿ ಅಂದರೆ ವೆಡ್ನೆಸ್ಡೇಯ ಫ್ಯಾಮಿಲಿ ಯುನಿಕ್ ಆಗಿ ಹಿಂದಿನ ಸೀಸನ್ನಲ್ಲಿ ಯಾವ ಥರ ಪ್ರೆಸೆಂಟ್ ಮಾಡಿದರೆ ಇದರಲ್ಲೂ ಕೂಡ ಅದೇ ಥರ ಇದೆ. ಹೊಸ ಪ್ರಿನ್ಸಿಪಲ್ಲು ವೆರಿಡಾಂಟ್ ಈ ಕ್ಯಾರೆಕ್ಟರ್ ಕೂಡ ತುಂಬ ಯೂನಿಕ್ಕಾಗಿ ಪ್ರೆಸೆಂಟ್ ಇದೆ. ಬಟ್ ಹಳೆ ಪ್ರಿನ್ಸಿಪಲ್ ಕ್ಯಾರೆಕ್ಟರ್ ನಾನು ಅಷ್ಟು ಮ್ಯಾಚ್ ಮಾಡೋದಿಲ್ಲ. ಇನ್ನು ಮಿಕ್ಕಿಯವರೆಲ್ಲ ಅವರವರ ಕ್ಯಾರೆಕ್ಟರ್ನ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ. ಆಗ್ನೆಸ್ ಡಿ ಮೆಲ್ಲಿ ಈ ಒಂದು ಕ್ಯಾರೆಕ್ಟ್ರು ಇಷ್ಟ ಆಗೋದಿಲ್ಲರಿಗೂ ಪಕ್ಕ. ಈ ಒಂದು ಕ್ಯಾರೆಕ್ಟರ್ ಈ ಸೀಸನಲ್ಲಿ ಇಂಟ್ರೊಡ್ಯೂಸ್ ಆಗಿದೆ. ಇನ್ನು ಯೂನಿಟ್ ಕ್ಯಾರೆಕ್ಟರ್ನ ಈ ಒಂದು ಸೀಸನಲ್ಲಿ ನಾವೆಲ್ಲ ಹೇಟ್ ಮಾಡ್ತೀವಿ. ಇನ್ನೂ ಅಷ್ಟು ಇಂಪಾರ್ಟೆನ್ಸನ್ನು ಈ ಒಂದು ಕ್ಯಾರೆಕ್ಟರ್ಗೆ ತೋರಿಸಿಲ್ಲ. ಮುಂದೆ ಏನೇನಾಗುತ್ತೋ ಕಾದು ನೋಡಬೇಕು. ಒಟ್ಟಿನಲ್ಲಿ ವಾಲ್ಯೂಮ್ 1ನಲ್ಲಿ ಡೌನ್ ಆದಂಥ ವೆಡ್ನೆಸ್ಡೇ ವಾಲ್ಯೂಮ್ 2ನಲ್ಲಿ ಯಾವ ಥರ ಕಮ್ಬ್ಯಾಕ್ ಮಾಡ್ತಾಳೆ ಅಂತ ನಾವು ನೋಡಬೇಕು. ನಾನಂತೂ ಸೆಪ್ಟೆಂಬರ್ 3ಕ್ಕೆ ವೆಯ್ಟು. ಯಾಕಂದರೆ ಸೆಕೆಂಡ್ ವಾಲ್ಯೂಮ್ ಅವತ್ತು ರಿಲೀಸ್ ಆಗುತ್ತೆ. ನೀವು ನೋಡಿಲ್ಲ ಅಂದರೆ ನೋಡಿ, ಫ್ಯಾಮಿಲಿ ಜೊತೆ ಕೂತ್ಕೊಂಡು ಆರಾಮಾಗಿ ನೋಡ್ಬೋದು. ಅಡಲ್ಟ್ ಸೀನೇ ಆಗಲಿ ಬ್ಯಾಡ್ ಲ್ಯಾಂಗ್ವೇಜ್ ಆಗಲಿ ಎಲ್ಲೂ ಇಲ್ಲ ನಾವು ಆಲ್ರೆಡಿ ನೋಡಿದ್ದೀವಿ ಅಂದರೆ ಯಾವ ಥರ ಎಕ್ಸ್ಪೀರಿಯನ್ಸ್ ಕೊಡ್ತು ಅಂತ ಕಮೆಂಟ್ ಮಾಡಿ. ನನಗೆ ಮಾತ್ರ ಇಷ್ಟ ಆಯಿತು. ಮತ್ತೆ ನಾನು ಸಿಗ್ತಾ ಇರ್ತೀನಿ. ಬಾಯ್.